ನಂಜನಗೂಡು ತಾಲೂಕು ಆರೋಪುರ ಗ್ರಾಮದಲ್ಲಿ ನಮ್ಮ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಈ ಪರಿಸರ ಶಾಲೆಯನ್ನು ಮಾಡಿದ್ದೀವಿ. ಇದನ್ನು ನಮ್ಮ ನಿವೃತ್ತಿ ಆದ್ದರಿಂದ ನನ್ನ ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ. ಅದು ಬೆಲೆ ನಾವು ಕಟ್ಟೋಕ್ಕಾಗಲ್ಲ. ಆದ್ದರಿಂದ ಈ ಅರಣ್ಯ ರೀತಿ ಇರುವಂತಹ ಶಾಲೆಯನ್ನು ನಮ್ಮ ಕೋಟೆ ತಾಲೂಕಿನ ಅಂತರ್ಸಂತೆಯಲ್ಲಿರುವಂಥ ನಮ್ಮ ಸರಗೂರು ಬಸವರಾಜು ಅವರ ಹಳಿಯವರಾದ ಶ್ರೀ ಸಿದ್ದರಾಜು ವಲಯ ಅರಣ್ಯಾಧಿಕಾರಿಯವರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಅವರು ನಮ್ಮ ಶಾಲೆಗೆ 25,000 ರೂಪಾಯಿ ಮಕ್ಕಳಿಗೆ ಬಟ್ಟೆಗಾಗಿ ಕೊಟ್ಟಿದ್ದಾರೆ. ಅವ್ರಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನೀವು ಅವರ ಒಂದು ಹೆಲ್ಪ್ಗೆ ನೀವು ಅರಣ್ಯ ಚಿತ್ರ ಬಿಟ್ಟು ಕೊಡ್ತಾ ಇದ್ದೀರಿ. ಹೌದು, ನಾವು ಮಾಡಬೇಕು ಅಂತ ಆಸೆ. ಅರಣ್ಯ ಸಂಪತ್ತನ್ನು ಉಳಿಸಲಿ ಬೆಳೆಸಲಿ ಅದೇ ಎಲ್ಲ ಫುಲ್ಲು ಎಲ್ಲ ಲೋಗಗಳೆಲ್ಲ ಅರಣ್ಯ ಸಂಬಂಧಪಟ್ಟದ್ದೇ ಬರೆಸಿರೋದು ಅವ್ರಿಗಾಗಿ. ನೀವು ಏನಾಗಿದ್ದೀರಿ ಶಾಲೆಯಲ್ಲಿ? ಈ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ಬಸವನಾಯ್ಕ. ಸರಿ ಸರಿ, ಓಕೆ ಓಕೆ. ಇನ್ನೇನು ಹೇಳ್ತೀರಾ ಪರಿಸರ ಬಗ್ಗೆ ಜನಗಳಿಗೆ? ಪರಿಸರದಲ್ಲಿ ಮಕ್ಕಳಿಗಾಗಿ ಇಲ್ಲಿ ನಮಗೆ ಆಮ್ಲಜನಕ ಮಕ್ಕಳಿಗಾಗಿ ಸಿಗಲಿ ಅಂತ, ಮತ್ತು ಮಕ್ಕಳಿಗೆ ಒಂದು ರೀತಿ ಅಟ್ರಾಸನೆ ಆಗಲಿ, ಮಕ್ಕಳು ನೋಡೋಕ್ಕೆ ಸುಂದರವಾಗಿ ಕಾಣಲಿ ಸ್ಕೂಲು, ಮತ್ತು ದಾಖಲಾತಿ ಹೆಚ್ಚಲಿ ಅಂತ ನಾವು ಈ ಅರಣ್ಯ ಶಾಲೆನ ಮಾಡಿದ್ದೀವಿ. ಮೊದಲು ರೈಲು ಮಾದರಿ ಶಾಲೆ ಮಾಡಿದ್ದು, ಆ ಶಾಲೆ ತೆಗೆದುಬಿಟ್ಟು ಈಗ ಅರಣ್ಯ ಶಾಲೆ ಅಂತ ಮಾಡಿದ್ದೀವಿ. ಅರಣ್ಯ ಮಾದರಿ ಶಾಲೆ ಮಾಡಿದ್ದೀವಿ. ಇದು ಮಕ್ಕಳಿಗೋಸ್ಕರನೇ ಮಾಡಿರೋದು ಅಂತ ಹೇಳ್ತಾ, ಮಕ್ಕಳಿಗೆ ಕಲಿಕೆ ಜೊತೆಗೆ ಮತ್ತು ಪರಿಸರ ಗೊತ್ತಾಗ್ಲಿ, ಯಾವ ಗಿಡಗಳು ಇದೆ, ಆ ಗಿಡಗಳದ್ದು ಯಾವ ರೀತಿ ವೈವಿಧ್ಯಗಳಿದೆ ಅನ್ನೋದು ಮಕ್ಕಳಿಗೆ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಅರಣ್ಯ ಶಾಲೆಗಳನ್ನ ಪರಿಸರ ಶಾಲೆ ಮಾಡಿದ್ದೀವಿ ಅಂತ ಹೇಳ್ತಾ. ಅರಣ್ಯ ಪರಿಸರ ಆರುಪುರ ಶಾಲೆ. ಸರಿ ಸರಿ, ಓಕೆ. ಶಾಲೆ ಪರಿಸರ ಶಾಲೆ ಮಾಡಿದ್ದೀರಿ, ಏನಕ್ಕೋಸ್ಕರ, ಹೆಂಗೆ ಮೇಡಮ್ ಇದು? ನಮಸ್ಕಾರ ಸರ್, ನನ್ನ ಹೆಸರು MS ಅಂತ. ನಾನು ಸುತ್ತೂರು ಕ್ಲಸ್ಟರ್ ಶಾಲೆಯ ಸಂಪನ್ಮೂಲ ವ್ಯಕ್ತಿಯಾಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪರಿಸರದ ಕಾನ್ಸೆಪ್ಟ್ ಹೇಗೆ ಬಂತು ಅಂತಂದರೆ, ವೆರಿ ಫಸ್ಟ್ ಈ ಶಾಲೆ ನಿರ್ಮಾಣವಾದಾಗ ಇಲ್ಲಿ ಒಂದು ಟ್ರೈನ್ ಕಾನ್ಸೆಪ್ಟಲ್ಲಿ ಉಗಿಬಂಡಿ ಕಾನ್ಸೆಪ್ಟಲ್ಲಿ ಇಲ್ಲಿ ಪೇಂಟ್ ಮಾಡಿ ತುಂಬ ಚೆನ್ನಾಗಿ ಇದು ರಾಷ್ಟ್ರ ಮಟ್ಟದವರೆಗೂ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಶಾಲೆ ಇದು. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರ ಏನು ಮಾಡ್ತಾ ಇದೆ, ಪರಿಸರಕ್ಕೆ ತುಂಬ ಒತ್ತನ್ನು ಕೊಡ್ತಾ ಇದೆ. ಸೊ ಮಕ್ಕಳಲ್ಲಿ ನಾವು ಗಿಡ ಮರಗಳು ನಾಶ ಮಾಡಿ ಮಳೆ ಇಲ್ಲದೆ ಇರೋಂಗಾಗುತ್ತೆ. ಈ ಒಂದು ಪರಿಸ್ಥಿತಿನ ನಾವು ಹೋದ ವರ್ಷ ಅನುಭವಿಸಿದ್ದೀವಿ. ಸೊ ಆ ಪರಿಸ್ಥಿತಿ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬ ಚೆನ್ನಾಗಿರೋ ಒಂದು ಪರಿಸರ ಹೊಂದಿರುವಂಥ ಈ ಒಂದು ಶಾಲೆಯಲ್ಲಿ ತುಂಬ ಗಿಡಗಳನ್ನು ನೆಟ್ಟಿದ್ದೀವಿ. ಸೊ ನೀವು ಈ ಸುತ್ತ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಅಂತ. ಸೊ ಈ ಗಿಡಗಳ ನಡುವೆ ಒಂದು ಶಾಲೆಯ ಕಟ್ಟಡ ಇದೆಯಲ್ಲ, ಇದು ಸಹ ಒಂದು ಕಾಡಿನ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿ, ಮತ್ತು ಮಕ್ಕಳಿಗೆ ಪ್ರಾಣಿಗಳ ಪರಿಚಯ ಆಗಲಿ ಅಂತ ಒಂದು ಉದ್ದೇಶ ನಾವು ಇಟ್ಕೊಂಡು ಈ ಒಂದು ಪೇಂಟಿಂಗನ್ನು ಮಾಡಿಸಿದ್ದೀವಿ. ಸೊ ಮಕ್ಕಳು ತುಂಬ ಖುಷಿ ಪಡ್ತಾ ಇದ್ದಾರೆ ಸರ್. ಈ ಒಂದು ಹೊಸ ವರ್ಷಕ್ಕೆ ಹೊಸ ಪೇಂಟಿಂಗನ್ನು ಮಾಡಿ ಈಗ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಸರ್ ಉದ್ದೇಶ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಆರುಪುರ ಶಾಲೆಯನ್ನು ಕಾಡ್ ರೀತಿ ಮಾಡ್ರೆ ನಿಮ್ಮ ಅನುಭವ ಹೇಳಿ ಸರ್. ಶಾಲೆಗೆ ಬಂದರೆ ಒಂದು ಭಕ್ತಿ ಭಾವ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಈ ಶಾಲೆಯ ಬಸವನಾಯಕರು ಹೆಡ್ ಮಾಸ್ಟ್ರು ಬಹಳ ಏನು ಅದನ್ನು ಹೇಳಲಿಕ್ಕೆ ಅಸದಾಳ. ನಿಜವಾಗ್ಲೂ ಕೂಡ ಗ್ರಾಮಸ್ಥರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೃತಜ್ಞರು. ಶಿಕ್ಷಕರಿಗೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಸಹ ಬಹಳ ಸಂತೋಷ. ಕಾಡನ್ನ ರೀತಿ ಮಾಡಿದ್ರೆ ಸರ್ ನಿಮ್ಮ ಇದನ್ನು ಮಕ್ಕಳಿಗೆ ಇದರಲ್ಲಿ ಅನುಭವ ಬರ್ತದೆ. ಕಾಡು ಪ್ರಾಣಿಗಳು ಯಾವುದು ಅನ್ನೋದು ಗೊತ್ತಿಲ್ಲ, ಎಲ್ಲವನ್ನು ಅವರು ಗ್ರಹಿಸ್ಕೊತಾರೆ. ಎಳಲ್ ಕಲ್ತದೆ ಮೊಳಗಂಟ ಅಂತ. ಆದ್ರಿಂದ ಇದು ಮಾಡೋದು ಬಹಳ ಸಂತೋಷ. ಇದೇನು ಅನ್ಯಾಯ ಇಲ್ಲ, 100ಕ್ಕೆ 100 ಒಳ್ಳೇದು. ಈಗಿನ ಪ್ರಪಂಚ ಕಂಪ್ಯೂಟರ್ಲಿ ಇಡೀ ನಮ್ಮ ಪ್ರಪಂಚನೇ ನೋಡ್ಬೋದು. ಹಂಗೆ ಅನುಭವ ಬರ್ತಮ್ಮ. ಎಷ್ಟೋ ಇದರಲ್ಲಿ ಪಾಠ ಓದ್ತೇರು ಈ ಅನುಭವ ಜನರಲ್ ನಾಲೆಡ್ಜ್. ಅದರಿಂದ ಬಹಳ ಸಂತೋಷ. ಬಸವನಾಯಕರು ಬಹಳ ಕಷ್ಟಪಟ್ಟಾರ. ನಮ್ಮ ವಿದ್ಯಾರ್ಥಿ ನಮ್ಮಂತ ಮಾಡೋದು ಬಹಳ ಸಂತೋಷ.